ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಯೂಸ್ಫುಲ್ ಆಗುವಂತ ಒಂದು ವಿಡಿಯೋ ಅಂತ ಹೇಳ್ಬೋದು ಈ ಒಂದು ವಿಡಿಯೋ. ಯಾಕಂತಂದ್ರೆ ಲಿಪ್ಸ್ಟಿಕ್ ಬಗ್ಗೆ ನಿಮ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಲಿಪ್ಸ್ಟಿಕ್ ಹೇಗೆ ಅಪ್ಲೈ ಮಾಡಬೇಕು ಮತ್ತೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಬೆಸ್ಟ್ ಲಿಪ್ಸ್ಟಿಕ್ ಯಾವ್ದ್ಯಾವ್ದಿದೆ ಅಂತ ಎಲ್ಲ ಇವತ್ತು ನಾನು ಡೀಟೇಲ್ ಆಗಿ ಲಿಪ್ಸ್ಟಿಕ್ ಬಗ್ಗೆ ಮತ್ತೆ ಲಿಪ್ ಲೈನರ್ಸ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಇನ್ನ ನಾವು ಏನೇ ಮೇಕಪ್ ಮಾಡಿಲ್ಲ ಅಂತಂದ್ರು ಲಿಪ್ಸ್ಟಿಕ್ ಹಾಕ್ಬಿಟ್ರೆ ಸಾಕು ನಮ್ಗೆ ಗ್ಲೋ ಬಂದ್ಬಿಡತ್ತೆ ಅಲ್ವಾ. ಎಷ್ಟೊಂದು ಜನ ಬೇಕಿದ್ರೆ ನೀವು ಗಮನಿಸಿರ್ಬೋದು. ನಾನಂತೂ 90% ಸ್ಕಿನ್ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟು ಡೈಲಿ ಬೇಸಿಸ್ ಅಲ್ಲಿ ಲಿಪ್ಸ್ಟಿಕ್ ಮತ್ತೆ ಐಲೈನರ್ ಹಾಕೊಳ್ತಿರ್ತೀನಿ. ಸೊ ಅದೇ ನಮಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ನಾವ್ ಏನ್ ಮೇಕಪ್ ಮಾಡಿಲ್ಲ ಅಂತಂದ್ರು ಒಂದು ಬೆಸ್ಟ್ ಲಿಪ್ಸ್ಟಿಕ್ ನಮ್ಮ ಹತ್ರ ಇದ್ರೆ ನಾವು ಚೆನ್ನಾಗಿ ಕಾಣಿಸ್ತೀವಿ ಅಂತ ನಾನ್ ನಿಮ್ಗೆ 100% ಶೋರ್ ಆಗಿ ಹೇಳ್ತೀನಿ. ಯಾಕಂತಂದ್ರೆ ನಾನು ಅಷ್ಟೇ, ನಾನು ಜಸ್ಟ್ ಲಿಪ್ಸ್ಟಿಕ್ ಒಂದು ಐಲೈನರ್ ಹಾಕೊಂಡ್ಬಿಟ್ರೆ ಸಾಕು ಒಂದು ಗ್ಲೋ ಕಾಣಿಸ್ಬಿಡುತ್ತೆ ಫೇಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ನಾನು ಲಿಪ್ಸ್ ಬಗ್ಗೆ, ಲಿಪ್ ಲೈನರ್ ಹೇಗೆ ಅಪ್ಲೈ ಮಾಡೋದು ಮತ್ತೆ ಅಫೋರ್ಡಬಲ್ ಲಿಪ್ ಲೈನರ್ಸ್ ಯಾವ್ದಾವ್ದಿದೆ, ಲಿಪ್ಸ್ಟಿಕ್ ನಾನು ಯಾವ್ದ್ಯಾವ್ದು ಯೂಸ್ ಮಾಡ್ತಿದೀನಿ ಮತ್ತೆ ಅಫೋರ್ಡಬಲ್ ಲಿಪ್ಸ್ಟಿಕ್ ಯಾವ್ದ್ಯಾವ್ದು ಮತ್ತೆ ನಿಮ್ಗೀಗ ನಾನು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಬಿಟ್ಟು ಯಾವ್ದಾವ್ ಟ್ರಾನ್ಸ್ಫರ್ ಪ್ರೂಫ್ ಇದೆ ಯಾವ್ದಾವ್ ಟ್ರಾನ್ಸ್ಫರ್ ಪ್ರೂಫ್ ಇಲ್ಲ ಅಂತ ಕೂಡ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಈ ಒಂದು ವಿಡಿಯೋ ಎಲ್ಲಾ ಹೆಣ್ಮಕ್ಳಿಗೆ ಯೂಸ್ ಆಗುವಂತ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಇನ್ನು ನಿಮ್ಗೆ ಏನಾದ್ರು ಫ್ರೀ ಆಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಮತ್ತೆ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಆಗ್ಬೇಕು ಅಂತಂದ್ರೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಪ್ರೊಫೆಷನಲ್ ಮೇಕಪ್ ಕೋರ್ಸ್ ನ ಫ್ರೀ ಆಗಿ ಅಪ್ಲೋಡ್ ಮಾಡಿದೀನಿ. ಯಾವುದೇ ರೀತಿ ಫೀಸ್ ಇಲ್ಲದೆ ನೀವು ಆರಾಮ್ಸೆ ನಾನು ಅಪ್ಲೋಡ್ ಮಾಡಿರುವಂತ ವಿಡಿಯೋಸ್ ನ ಡೇ ಬೈ ಡೇ ಅಪ್ಲೋಡ್ ಮಾಡಿದೀನಿ. ಡೇ 1, ಡೇ 2, ಡೇ 3 ಈ ರೀತಿ ನೋಡ್ಬಿಟ್ಟು ಆರಾಮ್ಸೆ ನೀವು ನಿಮ್ಮ ಮನೆಯಲ್ಲೇನೆ ಪ್ರಾಕ್ಟೀಸ್ ಮಾಡಿಕೊಂಡು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಮತ್ತೆ ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಆಗ್ಬೋದು ಅಂತ ನಿಮ್ಗೆ ಶೋರ್ ಆಗಿ ಹೇಳ್ತೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಪ್ರೀವಿಯಸ್ ವಿಡಿಯೋಸ್ ನ ಕೂಡ ಹೋಗಿ ನೋಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ನಾನು ಲಿಪ್ ಲೈನರ್ಸ್ ಬಗ್ಗೆ ಹೇಳ್ತೀನಿ ಮತ್ತೆ ಲಿಪ್ ಲೈನರ್ ನ ಹೇಗೆ ನಾವು ಡ್ರಾ ಮಾಡ್ಬೇಕು ಅಂತ ಕೂಡ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆಕ್ಚುಲಿ ಒಂದು ಅಫೋರ್ಡಬಲ್ ಲಿಪ್ ಲೈನರ್ ತರಿಸ್ದೆ ನಾನು ಸ್ವಿಸ್ ಬ್ಯೂಟಿ ಇಂದ. ತುಂಬಾ ಚೆನ್ನಾಗಿದೆ. ಇದು ಜಸ್ಟ್ 69 ರುಪೀಸ್ ಅಷ್ಟೇ. 69 ರುಪೀಸ್ಗೆ ಈ ಒಂದು ಲಿಪ್ ಲೈನರ್ ಸಿಗುತ್ತೆ. ತುಂಬಾ 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 ಚೆನ್ನಾಗಿದೆ. ಈ ಒಂದು ಶೇಡ್ ನ ನೀವು ತಗೊಂಡ್ ಇಟ್ಕೊಂಡ್ಬಿಟ್ರೆ ನಿಮ್ಮ ಹತ್ರ ಯಾವ ಲಿಪ್ಸ್ಟಿಕ್ ಇದ್ರು ಈ ಒಂದು ಶೇಡ್ ಒಂದು ನಿಮ್ಮ ಹತ್ರ ಲಿಪ್ ಲೈನರ್ ಇದ್ರೆ ನೀವು ಅಪ್ಲೈ ಮಾಡ್ಬೋದು. ಇದು ಓನ್ಲಿ 69 ರುಪೀಸ್ ಲಿಪ್ ಲೈನರು. ಇನ್ನು ನನ್ನ ಹತ್ರ ಶುಗರ್ದ್ ಇದೆ. ಇದು ಆಕ್ಚುಲಿ ನಿಮ್ಗೆ ಇದು 450 ಸಮಥಿಂಗ್ ಇರುತ್ತೆ. 500 ಬಿಲೋ 450 ಇರುತ್ತೆ ನೋಡಿ. ಇದು ಅದೇ ತರ ವರ್ಕ್ ಮಾಡುತ್ತೆ, ಇದು ಅದೇ ತರ ವರ್ಕ್ ಮಾಡುತ್ತೆ. ನನ್ನ ಹತ್ರ ಶುಗರ್ದು ನಾನು ಬ್ರೈಡ್ಸ್ಗೆ ಯೂಸ್ ಮಾಡಕ್ಕೆ ಅಂತಾನೆ 3 ಲಿಪ್ ಲೈನರ್ ಇಟ್ಕೊಂಡಿದ್ದೆ. ಒಂದು ನ್ಯೂಡ್, ಒಂದು ಪಿಂಕ್ ಶೇಡ್, ಒಂದು ಮೆರೂನ್ ಶೇಡ್. ನೋಡಿ ಇಷ್ಟು ಲಿಪ್ ಲೈನರ್ ಇದೆಲ್ಲ ಒಂದೊಂದು 450 ಆ ರೇಂಜ್ ಅಲ್ಲಿ ನಾನು ತಗೊಂಡಿದ್ದೆ ಆಫ್ಲೈನ್ ಅಲ್ಲಿ. ಬೇಕಿದ್ರೆ ನಾನು ಲಿಂಕ್ ಹಾಕ್ತೀನಿ ಆನ್ಲೈನ್ ಅಲ್ಲಿ. ಇವಾಗ ಎಷ್ಟಿದೆ ಏನೋ ಕೆಲವೊಂದ್ಸರಿ ಆಫರ್ ಸಿಗ್ತಿರುತ್ತಲ್ವಾ ಆನ್ಲೈನ್ ಅಲ್ಲಿ. ಕೆಲವೊಂದು ಪ್ರಾಡಕ್ಟ್ಸ್ ನಮ್ಗೆ ಆಫ್ಲೈನ್ ಗಿಂತ ಆನ್ಲೈನ್ ಅಲ್ಲಿನೇ ಆಫರ್ ಅಲ್ಲಿ ಸಿಗ್ತಾ ಇರತ್ತೆ. ಸೊ ಇದು ಅಷ್ಟು ಪ್ರೈಸ್ ಅಲ್ಲಿ ನಾನು ತಗೊಂಡಿದ್ದೆ ಈ 3. ಬಟ್ ಇದು ಓನ್ಲಿ 69 ರುಪೀಸ್ಗೆ ರೀಸೆಂಟ್ ಆಗಿ ಮೊನ್ನೆ ಆರ್ಡರ್ ಮಾಡಿದೆ. ನೋಡೋಣ ಹೇಗಿರುತ್ತೆ ಅಂತ. ಆರ್ಡರ್ ಮಾಡಿದ್ದಾದ್ಮೇಲೆ ನಾನು ಒಂದ್ಸರಿ ನನ್ ಅಪ್ಲೈ ಮಾಡ್ಬಿಟ್ಟು ನೋಡ್ದೆ. ತುಂಬಾ ಚೆನ್ನಾಗಿ, ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅನ್ಸ್ಲೇ ಇಲ್ಲ. ಎರಡು ಕೂಡ ಒಂದೇ ತರ ಅನ್ನಿಸ್ತು. ಸೊ ಅವಾಗ ಅನ್ಕೊಂಡೆ ಓಕೆ ಇನ್ನೇನ್ ಕಾಸ್ಟ್ಲಿಗೂ ಮತ್ತೆ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ, ಸೊ ನಿಮ್ ಹತ್ರ ಶೇರ್ ಮಾಡ್ಬೇಕು ಅಂತ. ಇದು ಸ್ವಿಸ್ ಬ್ಯೂಟಿ, ಇದು ಓನ್ಲಿ 69 ರುಪೀಸ್ ಅಷ್ಟೇ ಈ ಒಂದು ಲಿಪ್ ಲೈನರು. ಇದ್ರಲ್ಲಿ ನನ್ಗೆ ಆಪ್ಷನ್ಸ್ ಯಾವ್ದು ಕಾಣಿಸ್ಲಿಲ್ಲ. ಇದು ಇತ್ತು ಆಪ್ಷನ್, ಇನ್ ಬೇರೆ ಇದಾವೆ ಬಟ್ ಬೇರೆ ಕಲರ್ ಗಿಂತ ನನಗೆ ಇದು ಬೆಟರ್ ಅನ್ನಿಸ್ತು. ಇದೊಂಥರ ನ್ಯೂಡ್ ಲಿಪ್ಸ್ಟಿಕ್ ಕಲರ್ ಇದೆ. ಇದೊಂದು ನಿಮ್ ಹತ್ರ ಇದ್ರೆ ಆಲ್ಮೋಸ್ಟ್ ನಿಮ್ ಎಲ್ಲಾ ಲಿಪ್ ಶೇಡ್ಸ್ಗೂ ಮ್ಯಾಚ್ ಆಗುತ್ತೆ. ಈಗ ನಾನು ಈ ಒಂದು ಲಿಪ್ ಲೈನರ್ ನ ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ ನಮ್ ಲಿಪ್ ಯಾವ ಶೇಪ್ ಇದೆ ಆ ಒಂದು ಶೇಪ್ ಮೇಲೆ ಅಪ್ಲೈ ಮಾಡ್ಕೋಬೇಕು. ನಿಮ್ಗೆ ಏನಾದ್ರೂ ಲಿಪ್ಸ್ ಏನಾದ್ರೂ ಚಿಕ್ಕದಾಗಿದ್ರೆ ಈ ಒಂದು ಪೋರ್ಷನ್ ಅಲ್ಲಿ ನೀವು ಲಿಪ್ ಲೈನ್ ಗಿಂತ ಇಲ್ಲಿ ಡ್ರಾ ಮಾಡ್ಬೇಕಾಗತ್ತೆ. ನೋಡಿ ಇದು ಲಿಪ್ ಲೈನು, ಇದು ಲಿಪ್ ಲೈನ್ ಮೇಲ್ಗಡೆ ಇಲ್ಲಿ ಡ್ರಾ ಮಾಡ್ಬೇಕಾಗತ್ತೆ ನೀವು. ಲಿಪ್ಸ್ ಏನಾದ್ರೂ ಚಿಕ್ಕದಾಗಿದ್ರೆ, ನನಗೇನ್ ಚಿಕ್ಕದಾಗಿಲ್ಲ, ನನಗೆ ಕರೆಕ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಲಿಪ್ ಲೈನ್ ಮೇಲೆನೆ ಡ್ರಾ ಮಾಡ್ತೀನಿ. ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ. ನೀವು ಇಲ್ಲಿ ಶೇಪ್ ತಗೊಳ್ಳಿ. ಇಲ್ಲಿ ಫಸ್ಟ್ ವಿ ಶೇಪ್ ತಗೊಂಡು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಆಮೇಲೆ ಹೀಗೆ ಇಷ್ಟೇ. ಇದು ನಾವು ಔಟ್ಲೈನ್ ಡ್ರಾ ಮಾಡ್ತಿದೀವಿ. ನಿಮ್ಗೆ ಇನ್ನೂ ಲಾಂಗ್ ಲಾಸ್ಟಿಂಗ್ ಬೇಕು ಅಂತ ಅಂದ್ರೆ ಬೇಕಿದ್ರೆ ಇದನ್ನ ನೀವು ಲಿಪ್ಸ್ಗೆ ಫಿಲ್ ಮಾಡ್ಕೋಬಹುದು. ನಮ್ಗೆ ಲಿಪ್ಸ್ಟಿಕ್ ಬೇಡ ಅಂದ್ರೂ ಕೂಡ ಇದನ್ನ ಫಿಲ್ ಮಾಡ್ಕೊಳ್ಬಹುದು.
ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಈಗ ನಾನು ಜಸ್ಟ್ ಲಿಪ್ ಔಟ್ಲೈನ್ ಡ್ರಾ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಹಿಂಗೆ ಅಪ್ಲೈ ಮಾಡಿ ಇದ್ರ ಮೇಲೆ ಕೂಡ ನೀವು ಲಿಪ್ಸ್ಟಿಕ್ ನ ಹಾಕೊಳ್ಬಹುದು. ಓಕೆನಾ? ಇನ್ನ ನೆಕ್ಸ್ಟ್ ಇದ್ರ ಮೇಲೆ ನಾವು ಲಿಪ್ಸ್ಟಿಕ್ ಹಾಕ್ತಿವಿ. ಈಗ ಆಕ್ಚುಲಿ ಫುಲ್ ಒಂದು ವೈರಲ್ ಲಿಪ್ಸ್ಟಿಕ್ ಅಂತ ಹೇಳ್ಬೋದು ಇದು. ಅಟ್ ಪ್ರೆಸೆಂಟ್ ಈಗ ಇದು ಹೆವಿ ವೈರಲ್ ಲಿಪ್ಸ್ಟಿಕ್ ಅಂತ ಹೇಳ್ಬೋದು. ಇದರಲ್ಲಿ ಲಿಪ್ ಗ್ಲಾಸ್ ಇರುತ್ತೆ, ಲಿಪ್ಸ್ಟಿಕ್ ಕೂಡ ಇದೆ. ಇದು ಲಿಕ್ವಿಡ್ ಲಿಪ್ಸ್ಟಿಕ್. ಹೆವಿ ಹೆವಿ ಅಂದ್ರೆ ಹೆವಿ ಒಂದು ಟ್ರೆಂಡಿಂಗ್ ಆಗಿ ನಡೀತಿದೆ. ಎಲ್ಲರೂ ಕೂಡ ಇದ್ರ ಬಗ್ಗೆನೆ ಮಾತಾಡ್ತಿದ್ರು. ಸ್ಟೇಜ್ ಅವ್ರದ್ದು ಲಿಪ್ಸ್ಟಿಕ್ ಇದು. ನಾನು ಕೂಡ ಆರ್ಡರ್ ಮಾಡಿದೆ ನಿಮ್ಗೆ ತೋರ್ಸೋಣ ಅಂತ. ಈ ಒಂದು ಶೇಡ್ ಅಷ್ಟೇ ತುಂಬಾ ಚೆನ್ನಾಗಿ ಮ್ಯಾಚ್ ಆಗತ್ತೆ. ನನ್ಗೆ ಈ ಒಂದು ಶೇಡ್ ಆಕ್ಚುಲಿ 0 to I am pretty ಅಂತ ಈ ಒಂದು ಶೇಡು. ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಈಗ ನಾನು ನಿಮ್ಗೆ ಈ ಒಂದು ಲಿಪ್ಸ್ಟಿಕ್ ತೋರಿಸ್ತೀನಿ. ಫಸ್ಟ್ ಈಗ ನಾನು ಲಿಪ್ಸ್ಟಿಕ್ ಇದರಲ್ಲಿ ನೋಡಿ, ಈ ಕಡೆ ಲಿಪ್ಸ್ಟಿಕ್ ಇದೆ, ಈ ಕಡೆ ನಿಮ್ಗೆ ಲಿಪ್ ಗ್ಲಾಸ್ ಕೂಡ ಇದೆ. ಈಗ ನಾನು ಫಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ತೋರಿಸ್ತೀನಿ. ನಿಮ್ಗೆ ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಕೂಡ ಮಾಡ್ತೀನಿ. ಮತ್ತೆ ತುಂಬಾ ಲಾಂಗ್ ಲಾಸ್ಟಿಂಗ್ ಇದೆ. ಕೆಲವೊಂದು ಲಿಕ್ವಿಡ್ ಲಿಪ್ಸ್ಟಿಕ್ ನಿಮ್ಗೆ ಡ್ರೈ ಅನ್ಸ್ತಿರುತ್ತೆ, ಬಟ್ ಇದು ಆ ರೀತಿ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ ನೋಡಿ. ಜಸ್ಟ್ ಇದು ಒನ್ ಸ್ವೈಪ್ ಸಾಕು, ನೀವು ಪದೇ ಪದೇ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಪಿಗ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಜಸ್ಟ್ ನೋಡಿ, ಇಷ್ಟೇ ಸಾಕು. ಇಷ್ಟರಲ್ಲೇ ನಿಮ್ಗೆ ಫುಲ್ ಲಿಪ್ಸ್ಗೆ ಆಗ್ಬಿಡತ್ತೆ. ನೀವು ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಅಪ್ಲೈ ಮಾಡಿದ ತಕ್ಷಣ ಟೆಸ್ಟ್ ಮಾಡಬಾರ್ದು. ನೀವು ಅದನ್ನ ಡ್ರೈ ಆಗೋದಕ್ಕೆ ಬಿಡ್ಬೇಕು, ಅವಾಗೆ ಅದು ಟ್ರಾನ್ಸ್ಫರ್ ಪ್ರೂಫ್ ಆಗಿ ಕನ್ವರ್ಟ್ ಆಗೋದು. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಹಿಂಗ್ ಅಪ್ಲೈ ಮಾಡಿ ಅದು ಡ್ರೈ ಆಗೋದಕ್ಕೆ ಬಿಡಲ್ಲ, ಅವಾಗಿನೇ ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡ್ತಾರೆ. ಅವಾಗ ಟ್ರಾನ್ಸ್ಫರ್ ಪ್ರೂಫ್ ಅದಾಗ್ಬಿಡತ್ತೆ. ಅದಕ್ಕೆ ಟೈಮ್ ಕೊಡ್ಬೇಕು ಸೆಟ್ ಆಗೋದಕ್ಕೆ. ಸೊ ಇದು ಡ್ರೈ ಆಗೋದಕ್ಕೆ ಬಿಡೋಣ ಈಗ. ಆಮೇಲೆ ನಿಮ್ಗೆ ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ತೋರಿಸ್ತೀನಿ. ಮತ್ತೆ ಇದ್ರ ಮೇಲೆ ನಾನು ಲಿಪ್ ಗ್ಲಾಸ್ ನ ಹಾಕ್ಬಿಟ್ಟು ಕೂಡ ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ನ ತೋರಿಸ್ತೀನಿ. ಕೆಲವೊಂದು ಲಿಪ್ಸ್ಟಿಕ್ ಚೆನ್ನಾಗಿರುತ್ತೆ, ಬಟ್ ಅದ್ರ ಮೇಲೆ ಲಿಪ್ ಗ್ಲಾಸ್ ಹಾಕಿದಾಗ ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಈ ಒಂದು ಲಿಪ್ಸ್ಟಿಕ್ ಅಲ್ಲಿ ಆ ರೀತಿ ಆಗೋದಿಲ್ಲ. ನಿಮ್ಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ನಿಮ್ ಹತ್ರ ಒಂದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದು 500 ಬಿಲೋ ಅಲ್ಲಿ ನಿಮ್ಗೆ ಸಿಗುತ್ತೆ. ನನಗೆ ಆಫರ್ ಅಲ್ಲಿ ಒಂದು 350 ರೇಂಜ್ ಸಿಕ್ತು. ಸೊ ನಿಮ್ಗೆ ಕೆಲವೊಂದ್ಸರಿ ಅದು ಪ್ರೈಸ್ ವೇರಿ ಆಗ್ತಾ ಇರತ್ತೆ, ಇಷ್ಟಕ್ಕೆ ಸಿಗುತ್ತೆ ಅಂತ ಹೇಳೋದಿಕ್ ಆಗೋದಿಲ್ಲ. ಸೊ ನಿಮ್ಗೆ 500 ಬಿಲೋ ಅಲ್ಲಿ ಸಿಗ್ಬೋದು, 450 ಸಿಗ್ಬೋದು, ಕೆಲವೊಂದ್ಸರಿ 400ಗೂ ಸಿಗ್ಬೋದು. ಆನ್ಲೈನ್ ಅಲ್ಲಿ ಆಫರ್ ನಡೀತಿರುತ್ತೆ, ಆ ಆಫರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿ. ನಾನು ನಿಮ್ಗೆ ರೈಟ್ ಶೇಡ್ ಕೂಡ ಹೇಳ್ತೀನಿ. ನೀವೇನಾದ್ರೂ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಇದು 499 ಇದೆ MRP, ನೀವು ಅಷ್ಟೇ ತಗೊಳ್ಬೇಕಾಗತ್ತೆ. ಮತ್ತೆ ನಿಮ್ಗೆ ಈಗ ನಾನು ಶೇಡ್ ಕೂಡ ಹೇಳ್ತಿರೋದ್ರಿಂದ ನೀವು ಆರಾಮಾಗಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ, ನಿಮ್ಗೆ ಆಫರ್ ಸಿಗುತ್ತೆ. ಓಕೆನಾ? ನಾನು ನೈಕಾ ಇಂದಾನೆ ಪರ್ಚೇಸ್ ಮಾಡಿದೆ. ನಾನು ಯಾವುದೇ ಮೇಕಪ್ ಪ್ರಾಡಕ್ಟ್ ಆಗ್ಲಿ ನೈಕಾ ಇಂದ ಪರ್ಚೇಸ್ ಮಾಡ್ತೀನಿ, ಇಲ್ಲ ಪರ್ಪಲ್ ಇಂದ ಪರ್ಚೇಸ್ ಮಾಡ್ತೀನಿ, ಮತ್ತೆ ಟೀರಾ, ಈ 3 ಇದರಿಂದ ನಾನು ಮೇಕಪ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ತೀನಿ. ಯಾಕಂತಂದ್ರೆ ಇದ್ರಲ್ಲಿ ನಮಗೆ ಫೇಕ್ ಪ್ರಾಡಕ್ಟ್ಸ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡೋಣ. ನಾನು ಒಂದು ಗ್ಲಾಸ್ ಇಟ್ಕೊಂಡಿದೀನಿ, ನಿಮ್ಗೆ ಗೊತ್ತಾಗ್ಲಿ ಅಂತ ನಾನು ಟಿಶ್ಯೂ ಅಲ್ಲೂ ತೋರಿಸ್ತಾರೆ. ಈ ಗ್ಲಾಸ್ ಮೇಲೆನೆ ನೋಡಿ ಟ್ರಾನ್ಸ್ಫರ್ ಆಯ್ತಾ ನೋಡಿ. ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗ್ತಿಲ್ಲ. ಈಗ ನಾನು ಲಿಪ್ ಗ್ಲಾಸ್ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ನೀವು ಆರಾಮ್ಸೆ ಡೈಲಿ ಬೇಸಿಸ್ ಅಲ್ಲಿ ಯೂಸ್ ಮಾಡ್ಬೋದು. ಇದು ತುಂಬಾ ಚೆನ್ನಾಗಿದೆ ನೋಡಿ. ಈ ಒಂದು ಗ್ಲಾಸ್ ಇದಾಕ್ಬಿಟ್ಟು ಚೆಕ್ ಮಾಡೋಣ ಈಗ ಟ್ರಾನ್ಸ್ಫರ್ ಆಗುತ್ತಾ ಇಲ್ವಾ ಅಂತ. ನೋಡಿ, ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಈ ಲಿಪ್ ಶೇಡ್ ನೋಡಿ, ಎಲ್ಲಾ ಸ್ಕಿನ್ ಟೋನ್ ವರ್ಗೂ ಸೆಟ್ ಆಗತ್ತೆ. ನೀವು ಡಾರ್ಕ್ ಇದ್ರೂ ಸೆಟ್ ಆಗತ್ತೆ, ಫೇರ್ ಇದ್ರೂ ಸೆಟ್ ಆಗತ್ತೆ. ತುಂಬಾ ಚೆನ್ನಾಗಿರುತ್ತೆ ಡೈಲಿ ಬೇಸಿಸ್ಗೆ. ಈ ಒಂದು ಶೇಡ್ ಅಂತೂ ದಿ ಬೆಸ್ಟ್ ಶೇಡ್ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಈ ಲಿಪ್ಸ್ಟಿಕ್ ತುಂಬಾ 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 ಫೇವ್ರೇಟ್ ಆಯ್ತು. ಈಗ ಆಕ್ಚುಲಿ ನಾನು ತುಂಬಾ ದಿನದಿಂದ ನೋಡ್ತಾ ಇದ್ದೆ ಇದನ್ನ ತರಿಸ್ಬೇಕು ಅಂತ. ಕೆಲವೊಂದು ವೆಬ್ಸೈಟ್ ಅಲ್ಲಿ ಇರ್ಲೇ ಇಲ್ಲ ಇದು. ನನಗೆ ರೀಸೆಂಟ್ ಆಗಿ ನೈಕಾಗಿದು ಸಿಕ್ತು. ನನಗೆ ನೈಕಾದಲ್ಲೂ ಇರ್ಲಿಲ್ಲ. ನಾನು ಆಲ್ರೆಡಿ 1 ವೀಕ್ ಮುಂಚೆ ತುಂಬಾ ಹುಡುಕಿದ್ದೆ, ಸಿಕ್ಕಿರ್ಲಿಲ್ಲ. ಸೊ ಈಗ ನೈಕಾದಲ್ಲೂ ಕೂಡ ಸಿಗ್ತಾ ಇದೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಆರಾಮ್ಸೆ ಪರ್ಚೇಸ್ ಮಾಡಿ. ಈಗ ಆಕ್ಚುಲಿ ಇದನ್ನ ವೈಪ್ ಮಾಡೋದಕ್ಕೆ ನಾನು ಈಗ ವೆಟ್ ವೈಪ್ಸ್ ನ ಯೂಸ್ ಮಾಡ್ತೀನಿ, ಹಾಗೆ ಅದು ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ನೋಡಿ ವೆಟ್ ವೈಪ್ ಯೂಸ್ ಮಾಡಿ ಈಗ ನಾನು ರಿಮೂವ್ ಮಾಡ್ತಿದ್ದೀನಿ. ವೆಟ್ ವೈಪ್ಸ್ ಇಂದ ಮಾತ್ರ ರಿಮೂವ್ ಆಗುತ್ತೆ.
ಆರ್ ಎನಿ ಕ್ಲೆನ್ಸರ್ ಇಂದ ರಿಮೂವ್ ಮಾಡ್ಬೋದು. ಇನ್ನು ಎಷ್ಟೊಂದ್ ಜನ ನಮ್ದು ಲಿಪ್ಸ್ ಡ್ರೈ ಆಗ್ತಾ ಇರತ್ತೆ, ಸೊ ಏನ್ ಟಿಪ್ಸ್ ಕೊಡಿ, ಲಿಪ್ಸ್ಟಿಕ್ ಹಚ್ಚೋವಾಗೇನೆ ಡ್ರೈ ಆಗ್ತಿರುತ್ತೆ ಅಂತ ಹೇಳ್ತಾರೆ. ಸೊ ಅಂತವ್ರಿಗೂ ಕೂಡ ಈಗ ನಾನು ಟಿಪ್ಸ್ ಕೊಡ್ತೀನಿ. ನೆಕ್ಸ್ಟ್ ಲಿಪ್ಸ್ಟಿಕ್ ಹಚ್ಚೋದಕ್ಕಿಂತ ಮುಂಚೆ ಈಗ ನಾನು ಇದು ಒರ್ಸದ್ಮೇಲೆ ನಾನು ಆಕ್ಚುಲಿ ಈ ಒಂದು ವೆಟ್ ವೈಪ್ಸ್ ಅಲ್ಲಿ ಒರ್ಸದ್ಮೇಲೆ ಲಿಪ್ಸ್ ನಾನು ನೀಟಾಗಿ ಒರ್ಸ್ಬಿಟ್ಟಿರ್ತೀನಲ್ವಾ, ಡ್ರೈ ಅನ್ಸುತ್ತೆ. ಸೊ ಅವಾಗ ನೋಡಿ, ನೀವು ಸ್ಟಾರ್ಟಿಂಗ್ ಲಿಪ್ಸ್ಟಿಕ್ ಹಾಕೋದಕ್ಕಿಂತ ಮುಂಚೆ ಒಂದು ಎನಿ ಲಿಪ್ ಬಾಮ್, ಈಗ ನಾನು ಮಾಮಾ ಅರ್ಥದ್ದು ಒಂದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಲಿಪ್ ಬಾಮ್ ಯೂಸ್ ಮಾಡಿ ಇದ್ರ ಮೇಲೆ ನೀವು ಡೈರೆಕ್ಟ್ ಲಿಪ್ಸ್ಟಿಕ್ ಹಾಕಬಾರ್ದು. ನೀವು ಇದನ್ನ ಇವಾಗ ನೀವು ಮೇಕಪ್ ಏನಾದ್ರು ಸ್ಟಾರ್ಟ್ ಮಾಡಕ್ ಮುಂಚೆನೆ ಲಿಪ್ ಬಾಮ್ ಹಚ್ಬಿಡಿ. ಲಾಸ್ಟ್ ಅಲ್ವಾ ನಾವು ಲಿಪ್ಸ್ಟಿಕ್ ಹಾಕೋದು, ಅಷ್ಟರಲ್ಲಿ ಲಿಪ್ ಎಲ್ಲ ಹೈಡ್ರೇಟ್ ಆಗಿರುತ್ತೆ. ಆಮೇಲೆ ಎನಿ ಟಿಶ್ಯೂ, ಎನಿ ನಾರ್ಮಲ್ ಟಿಶ್ಯೂ, ಆಕ್ಚುಲಿ ವಿತ್ ಟಿಶ್ಯೂ ಅಲ್ಲ, ಈಗ ನಾನು ನಾರ್ಮಲ್ ಟಿಶ್ಯೂ ಎಲ್ಲೋ ಇದೆ, ನಾನು ಜಸ್ಟ್ ನಿಮ್ಗೆ ತೋರ್ಸಕ್ಕೆ ಅಂತ ಮಾಡ್ತೀನಿ. ನೋಡಿ, ಈ ರೀತಿ ಹಿಂಗ್ ಮಾಡ್ಬಿಟ್ಟು ಆಮೇಲೆ ನೀವು ಲಿಪ್ಸ್ಟಿಕ್ ಹಾಕ್ಬೇಕು. ಅವಾಗ ನಿಮ್ದು ಲಿಪ್ಸ್ ಡ್ರೈ ಕೂಡ ಆಗಲ್ಲ, ಮತ್ತೆ ಲಿಪ್ ಬಾಮ್ ಮೇಲೆ ಹಾಕಿದ್ರೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಒಂದು ಪ್ರಾಬ್ಲಮ್ ಕೂಡ ನಿಮ್ಗೆ ಆಗೋದಿಲ್ಲ. ಇಲ್ಲ ಅಂತಂದ್ರೆ ನೈಟ್ ಡೈಲಿ ನೀವು ಲಿಪ್ ಬಾಮ್ ಹಚ್ಬಿಟ್ಟು ಮಲ್ಗೋದ್ರಿಂದ ಕೂಡ ನಿಮ್ ಲಿಪ್ಸ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ನೆಕ್ಸ್ಟ್ ಲಿಪ್ಸ್ಟಿಕ್ ಆಕ್ಚುಲಿ ಇನ್ಸೈಟ್ ಅವ್ರದ್ದು, ಇದು ಜಸ್ಟ್ ₹105 ಅಥವಾ ₹110 ಅಷ್ಟೇ ಈ ಲಿಪ್ಸ್ಟಿಕ್. ಇದು ಅಷ್ಟರಲ್ಲಿ ತುಂಬಾ ಶೇಡ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲೂ ಕೂಡ ಹಾಕಿದ್ದೆ. ಇದು ಆಕ್ಚುಲಿ ಹೆವಿ ಪಿಗ್ಮೆಂಟೆಡ್. ಸೊ ನಾನು ಡೈರೆಕ್ಟ್ ಹಾಕ್ತಾ ಇಲ್ಲ, ನಾನು ಜಸ್ಟ್ ಕೈಯಲ್ಲಿ ಹಾಕಿ ತೋರಿಸ್ತೀನಿ. ಇದು ಅಷ್ಟೇ ತುಂಬಾ 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 ಚೆನ್ನಾಗಿದೆ. ಇದು ಕೂಡ ಟ್ರಾನ್ಸ್ಫರ್ ಪ್ರೂಫ್ ಇರುತ್ತೆ, ಕಡಿಮೆ ಬಜೆಟ್ ಅಲ್ಲಿ ಸಿಗತ್ತೆ ನಿಮ್ಗೆ. ನಾನು ತುಂಬಾ ಪಿಗ್ಮೆಂಟ್ ಇದೆ, ಜಸ್ಟ್ ಲೈಟ್ ಆಗಿ ಅಪ್ಲೈ ಮಾಡ್ತಿದ್ದೀನಿ ನಾನು. ಆಕ್ಚುಲಿ ಈ ಶೇಡ್ ನನ್ನ ಹತ್ರ ಇರ್ಲಿಲ್ಲ, ಒಂದ್ ಬೇಬಿ ಪಿಂಕ್ದು ಇರ್ಲಿ ಅಂತ ಈ ಶೇಡ್ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಇದರಲ್ಲಿ ತುಂಬಾ ಶೇಡ್ಸ್ ಅವೈಲೇಬಲ್ ಇದೆ, ನಿಮ್ಗೆ ಯಾವ್ದು ಬೇಕಾದ್ರೂ ತಗೋಬಹುದು. ನನ್ನ ಹತ್ರ ಯಾವ್ದು ಇರ್ಲಿಲ್ವೋ ನಾನು ಅದನ್ನ ಆರ್ಡರ್ ಮಾಡ್ಕೊಂಡೆ ಅಷ್ಟೇ. ಓಕೆ, ಈ ಒಂದು ಲಿಪ್ ಶೇಡ್ ನಾನು ಈ ಶೇಡೇ ಆರ್ಡರ್ ಮಾಡಿದ್ದು. ಸೊ ಇದೇ ಬಂತು ನೋಡಿ, ಈ ಒಂದು ಲಿಪ್ ಶೇಡ್. ಇವಾಗ ಇದನ್ನು ಅಷ್ಟೇ ಡ್ರೈ ಆಗೋದಿಕ್ ಬಿಡ್ಬೇಕು. ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡೋಣ. ಇದು ಇನ್ಸೈಟ್ ಅವ್ರದ್ದು ಮ್ಯಾಟ್ ಲಿಪ್ಸ್ಟಿಕ್. ಇದು ಜಸ್ಟ್ ₹110 ಅಥವಾ ₹105 ಇವೇ ಎರಡರಲ್ಲಿ ಸಿಗತ್ತೆ ನಿಮ್ಗೆ. ನೋಡಿ, ಇದನ್ನ ಸ್ವಲ್ಪ ಡ್ರೈ ಆಗೋದಿಕ್ಕೆ ಬಿಡ್ಬೇಕು. ಯಾವ್ದಕ್ಕೆ ಆಗ್ಲಿ ಹಾಕಿದ ತಕ್ಷಣ ನೀವು ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡೋದಿಕ್ ಆಗೋದಿಲ್ಲ. ಈಗ ಡ್ರೈ ಆಗೋದಿಕ್ ಬಿಡೋಣ. ಈಗ ಕಂಪ್ಲೀಟ್ ಡ್ರೈ ಆಗಿದೆ. ಈಗ ನಾನು ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡೋಣ. ನೋಡಿ, ಟ್ರಾನ್ಸ್ಫರ್ ಆಗಿಲ್ಲ. ನೋಡಿ, ಟ್ರಾನ್ಸ್ಫರ್ ಆಗಿಲ್ಲ. ಇದು ಕೂಡ ಅಷ್ಟೇ, ನಿಮ್ಗೆ ಲೋ ಬಜೆಟ್ ಅಲ್ಲಿ ಒಂದು ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ಸಿಗುತ್ತೆ. ಮತ್ತೆ ಅಪ್ಲೈ ಮಾಡೋದು ಅಷ್ಟೇ, ಪಿಗ್ಮೆಂಟ್ ಜಾಸ್ತಿ ಇರುತ್ತೆ, ಲೈಟ್ ಆಗಿ ಅಪ್ಲೈ ಮಾಡಿ. ಲಿಪ್ಸ್ಟಿಕ್ ನ ಆದಷ್ಟು ನೀವು ಒಂದೇ ಸರಿ ಹಾಕಿ ಮೆತ್ಬಿಡ್ಬೇಡಿ. ನೋಡಿ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಿದೆ. ಇದು ಕೂಡ ಬೆಸ್ಟ್ ಇದೆ, ಇದು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಇನ್ನ ನೆಕ್ಸ್ಟ್ ಮಾಮಾ ಅರ್ತ್, ನಾನು ತುಂಬಾ ವರ್ಷದಿಂದ ಮಾಮಾ ಅರ್ತ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ತೋರಿಸ್ತೀನಿ ನಿಮ್ಗೀಗ. ಈಗ ಇದನ್ನ ವೆಟ್ ವೈಪ್ಸ್ ಇಂದ ವೈಪ್ ಮಾಡ್ಬಿಡೋಣ. ಈಗ ಮಾಮಾ ಅರ್ತ್ ಕೂಡ ಲಿಪ್ಸ್ಟಿಕ್ ಜಸ್ಟ್ ನನಗೆ ಬೇಗ ಆಗೋದು ಅಂದ್ರೆ ಬೆರಳಲ್ಲಿ ಅಪ್ಲೈ ಮಾಡೋದೇನೆ. ಆಕ್ಚುಲಿ ಪ್ರೊಫೆಷನಲ್ ಆಗಿ ಬ್ರಷ್ ಅಲ್ಲಿ ಅಪ್ಲೈ ಮಾಡ್ತೀನಿ, ಬಟ್ ನನಗೆ ನಾನು ಸೆಲ್ಫ್ ಅಪ್ಲೈ ಮಾಡುವಾಗ ನಾನು ಬೆರಳಲ್ಲೇ ಅಪ್ಲೈ ಮಾಡ್ಕೊಳ್ತೀನಿ. ಓಕೆ, ಇದನ್ನು ಕೂಡ ಅಷ್ಟೇ ನಾವು ಡೈರೆಕ್ಟ್ ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡೋದಿಕ್ಕಾಗಲ್ಲ, ಡ್ರೈ ಆಗೋದಕ್ಕೆ ಬಿಡ್ಬೇಕು. ಈ ಒಂದು ಲಿಪ್ಸ್ಟಿಕ್ ಪ್ರೈಸ್ ನಿಮ್ಗೆ 450 ರೇಂಜ್ ಅಲ್ಲಿ ಸಿಗತ್ತೆ. ಇದು ಮಾಮಾ ಅರ್ತ್, ನೀವು ಬ್ರೈಟ್ಸ್ಗೂ ಕೂಡ ಯೂಸ್ ಮಾಡ್ಬೋದು. ಇನ್ನು ಈ ಲಿಪ್ಸ್ಟಿಕ್ ಅಷ್ಟೇ, ನೀವು ನಾನು ಸ್ಟೇಜ್ ಅವ್ರದ್ದು, ಇದು ಅಷ್ಟೇ ನೀವು ರೆಗ್ಯುಲರ್ಗೂ ಯೂಸ್ ಮಾಡ್ಬೋದು, ಬ್ರೈಟ್ಸ್ಗೂ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಈಗ ಇದು ಕೂಡ ಡ್ರೈ ಆಗಿದೆ, ಇದನ್ನು ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡೋಣ. ಈಗ ನೋಡಿ, ಇದು ಕೂಡ ಟ್ರಾನ್ಸ್ಫರ್ ಪ್ರೂಫ್, ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಇನ್ನ ನೆಕ್ಸ್ಟ್ ಇದು ನಿಮ್ಗೆ 450 ರೇಂಜ್ ಅಲ್ಲಿ ಸಿಗುತ್ತೆ. ನಾನು ಇವತ್ತು ನನ್ನ ಹತ್ರ ಯಾವ ಯೂಸ್ ಮಾಡಿದೀನಿ ಎಲ್ಲಾ ಲಿಪ್ಸ್ಟಿಕ್ ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಯಾವ್ದು ಕಂಫರ್ಟಬಲ್, ನಿಮ್ ಬಜೆಟ್ ಯಾವ್ದು ಬೇಕು ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಓಕೆನಾ? ಈಗ ನಾನು ಇದನ್ನು ಕೂಡ ವೆಟ್ ವೈಪ್ಸ್ ಇಂದ ರಿಮೂವ್ ಮಾಡ್ತೀನಿ. ಈಗ ನೆಕ್ಸ್ಟ್ ಸ್ವಿಸ್ ಬ್ಯೂಟಿ ಅವ್ರದ್ದು, ಇದು ನಿಮ್ಗೆ ಬಿಲೋ 200 ಅಲ್ಲಿ ಸಿಗುತ್ತೆ ಲಿಪ್ಸ್ಟಿಕ್. ನನ್ಗೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ, ಒಟ್ನಲ್ಲಿ ₹200 ಒಳಗೆ ಸಿಗುತ್ತೆ.
ಇದನ್ನು ಕೂಡ ಅಪ್ಲೈ ಮಾಡೋಣ. ಇದು ಸ್ವಲ್ಪ ಲೈಟ್ ಶೇಡ್ ಇದೆ, ಸೊ ಅದಕ್ಕೆ ಸ್ವಲ್ಪ ಡಾರ್ಕ್ ಆದ್ರೂ ಪರವಾಗಿಲ್ಲ. ನೆಟ್ ಇದು ನ್ಯೂಡ್ ಶೇಡ್, ಅದಕ್ಕೆ ಹಾಗೆ ಅಪ್ಲೈ ಮಾಡ್ತಿದ್ದೀನಿ. ನ್ಯಾಚುರಲ್ ಕಲರ್ ಇದೆ ಇದು. ಆಕ್ಚುಲಿ ಲಿಪ್ಸ್ಟಿಕ್ ಹಾಕಿದ್ರು ಹಾಕ್ತಿರೋ ತರ ಕಾಣ್ಬೇಕು, ಬಟ್ ನಮ್ಗೆ ಚೆನ್ನಾಗಿ ಕಾಣ್ಬೇಕು, ಒಂಥರ ನ್ಯಾಚುರಲ್ ಲುಕ್ ಕಾಣ್ಬೇಕು ಅನ್ನೋರ್ಗೆ ಈ ಶೇಡ್ ಓಕೆ. ಇದ್ರಲ್ಲೂ ಶೇಡ್ಸ್ ತುಂಬಾ ಇದೆ, ನಾನು ಎಲ್ಲಾ ಶೇಡು ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ. ಡೈಲಿ ಬೇಸಿಸ್ಗೆ ಚೆನ್ನಾಗಿದೆ. ಇದು ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡೋಣ. ಇದು ನನಗೆ ಫ್ರೀ ಬಂದಿದ್ದಿದೆ ಆಕ್ಚುಲಿ, ಸ್ವಿಸ್ ಬ್ಯೂಟಿದು ಯಾವುದೋ ಪ್ರಾಡಕ್ಟ್ಸ್ ಏನು ತಗೊಂಡಾಗ ಕೆಲವೊಂದ್ಸರಿ ನೈಕಾದಲ್ಲಿ ಪರ್ಪಲ್ ಅಲ್ಲಿ ಕೆಲವೊಂದ್ಸರಿ ಫ್ರೀ ಪ್ರಾಡಕ್ಟ್ ಅಂತ ಕಳಿಸ್ತಾರೆ, ಹಂಗೆ ಕಳಿಸಿದ್ದು. ಇದನ್ನ ನಾನೇನು ಜಾಸ್ತಿ ಯೂಸ್ ಮಾಡಿಲ್ಲ, ಇವತ್ತು ಯೂಸ್ ಮಾಡಿದೀನಿ. ನೋಡೋಣ ಟ್ರಾನ್ಸ್ಫರ್ ಪ್ರೂಫ್ ಆಗುತ್ತಾ ಇಲ್ವಾ ಅಂತ, ಇದು ನನಗೆ ಗೊತ್ತಿಲ್ಲ. ಈಗ ನೋಡೋಣ. ಇದು ಸ್ವಲ್ಪ ಇದು ಆಕ್ಚುಲಿ ಬ್ಲ್ಯಾಕ್ ಇದೆ, ಬಟ್ ಇದ್ರ ಮೇಲೆ ಏನೋ ಶಿಮ್ಮರ್ಸ್ ಎಲ್ಲ ಬಿದ್ಬಿಟ್ಟು ಈ ಕಲರ್ ಆಗಿದೆ ಅಷ್ಟೇ. ಈಗ ಸ್ವಲ್ಪ ಡ್ರೈ ಆಗೋದಿಕ್ ಬಿಡೋಣ. ಈಗ ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡೋಣ. ನೋಡಿ, ಟ್ರಾನ್ಸ್ಫರ್ ಆಗಿಲ್ಲ. ಇದು ಆಕ್ಚುಲಿ ಇದು ಲಿಪ್ ಗ್ಲಾಸ್. ಇದು ಆಕ್ಚುಲಿ ಇದು ಲಿಪ್ಸ್ಟಿಕ್ ಅಲ್ಲ, ಲಿಪ್ ಗ್ಲಾಸ್ ಫಸ್ಟ್ ಹಾಕದ್ನಲ್ಲ ಅದ್ರದ್ದು. ನೋಡಿ, ಕಲರ್ ಯಾವುದೇ ರೀತಿ ಕಲರ್ ಕಾಣಿಸ್ತಾ ಇಲ್ಲ. ಇದು ಕೂಡ ಟ್ರಾನ್ಸ್ಫರ್ ಪ್ರೂಫೇ ಇದೆ. ಇದು ಜಸ್ಟ್ ನಿಮ್ಗೆ 200 ಒಳಗೆ ಸಿಗತ್ತೆ ಸ್ವಿಸ್ ಬ್ಯೂಟಿದು. ಇದ್ರದ್ದು ಎಲ್ಲಾ ಶೇಡು ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡಬಹುದು. ನೋಡಿ, ಇದು ಆಕ್ಚುಲಿ ಟ್ರಾನ್ಸ್ಫರ್ ಆದ್ರೆ ಈ ಒಂದು ಶೇಡ್ ಬರುತ್ತೆ ನೋಡಿ. ಈ ಕಲರ್ ಇಲ್ಲೆಲ್ಲೂ ಇಲ್ಲ ಈ ಒಂದು ಗ್ಲಾಸ್ ಅಲ್ಲಿ. ಈಗ ನೆಕ್ಸ್ಟ್ ನಾನು ಮಿಸ್ ಕ್ಲೇರ್ ಅವ್ರದ್ದು ಲಿಪ್ಸ್ಟಿಕ್ ಮ್ಯಾಟ್ ಪವರ್ ಲಿಪ್ ಕಲರ್ ಅಂತ, ಇದನ್ನು ಅಷ್ಟೇ ತುಂಬಾ ಯೂಸ್ ಮಾಡಿದೆ. ಇದು ನೀವು ಆಕ್ಚುಲಿ ಇದು ನನ್ನ ಹತ್ರ 2 ಶೇಡ್ ಇದೆ. ಬ್ರೈಟ್ಸ್ಗೆಲ್ಲ ಯೂಸ್ ಮಾಡ್ತಿದ್ದೆ, ಲಾಂಗ್ ಲಾಸ್ಟಿಂಗ್ ಇತ್ತು. ಇದು ನಮ್ಗೆ ಇದು ಒಂದು 350 ರೇಂಜ್ ಅಲ್ಲಿ ಸಿಗುತ್ತೆ. ಈಗ ನಾನು ಇದು ಆಕ್ಚುಲಿ ಈ ಕಲರ್ ಖಾಲಿ ಆಗ್ಬಿಟ್ಟಿದೆ ಆಲ್ರೆಡಿ. ಇನ್ನೊಂದು ಕಲರ್ ಇದೆ, ಇದ್ರಲ್ಲಿ ಆಲ್ರೆಡಿ ಖಾಲಿ ಆಗಿದೆ. ಸೊ ಈ ಶೇಡು ಚೆನ್ನಾಗಿದೆ. ಈ 2 ಶೇಡು ಹಾಕ್ತೀನಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ. ಇದು ಖಾಲಿ ಆಗಿರೋದ್ರಿಂದ ನಾನು ಇದನ್ನ ತೋರಿಸ್ತೀನಿ. ಇದು ಮಿಸ್ ಕ್ಲೇರ್ ಅವ್ರದೇನೆ, ಒಂದು ಮೆರೂನ್ ಕಲರು. ಓಕೆ, ಇರ್ಲಿ. ಈಗ ಇಷ್ಟು ನೋಡಿ. ಈ ಒಂದು ಲಿಪ್ಸ್ಟಿಕ್ ಅಷ್ಟೇ ಡ್ರೈ ಆಗೋದಿಕ್ ಬಿಡ್ಬೇಕು. ನೀವು ಎನಿ ಲಿಪ್ಸ್ಟಿಕ್ ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡ್ಬೇಕು ಅಂದ್ರೆ ಡ್ರೈ ಆಗೋದಿಕ್ ಬಿಡ್ಲೇಬೇಕು. ಡ್ರೈ ಆಗೋದಿಕ್ ಬಿಟ್ಟಿಲ್ಲ ಅಂದ್ರೆ ಅದು 100% ಟ್ರಾನ್ಸ್ಫರ್ ಆಗೇ ಆಗತ್ತೆ. ಎಷ್ಟು ಸಾವಿರ ತಗೊಂಡ್ರು ಅಷ್ಟೇ ಡ್ರೈ ಆಗೋದಿಕ್ ಬಿಡ್ಲೇಬೇಕು. ಓಕೆನಾ? ಇವತ್ತು ನಾನು ನಿಮ್ಗೆ ತೋರಿಸ್ತಿರೋದು ಎಲ್ಲಾನು ಬಜೆಟ್ ಫ್ರೆಂಡ್ಲಿನೇ, ಆರಾಮ್ಸೆ ನೀವು ಪರ್ಚೇಸ್ ಮಾಡ್ಬೋದು. ಇವತ್ತು ನಾನು ತೋರಿಸುವಂಥದ್ದು ಎಲ್ಲಾನು ಅಷ್ಟೇ ನಿಮ್ ಬಜೆಟ್ಗೆ ಯಾವ್ದು ಬೇಕು. ಇವಾಗ ನಾನು ಜಸ್ಟ್ 105 ರೂಪಾಯಿಂದನೂ ತೋರಿಸ್ತಾ ಇದ್ದೀನಿ ನಿಮ್ಗೆ ಲಿಪ್ಸ್ಟಿಕ್. ಓಕೆನಾ? ಈಗ ಇದು ಡ್ರೈ ಆಗೋದಕ್ಕೆ ಬಿಡೋಣ. ಈಗ ಡ್ರೈ ಆಗಿದೆ, ಇದನ್ನು ಕೂಡ ಚೆಕ್ ಮಾಡೋಣ. ನೋಡಿ, ಪ್ರೆಸ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗಿಲ್ಲ. ನೋಡಿ, ಇದು ಲಿಪ್ ಗ್ಲಾಸ್, ನಾನು ಆಲ್ರೆಡಿ ಹೇಳಿದ್ನಲ್ಲ, ಅದು ಲಿಪ್ ಗ್ಲಾಸ್ ಅಷ್ಟೇ. ಅದು ನೋಡಿ, ಟ್ರಾನ್ಸ್ಫರ್ ಆಗಿಲ್ಲ. ಇದು ಜಸ್ಟ್ ಒಂದು 350 ರೇಂಜ್ ಅಲ್ಲಿ ನಿಮ್ಗೆ ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ಇದು ಮಿಸ್ ಕ್ಲೇರ್ ಬ್ರ್ಯಾಂಡ್ದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಲಿಪ್ಸ್ಟಿಕ್ ಪರ್ಚೇಸ್ ಮಾಡಬಹುದು, ಲಿಕ್ವಿಡ್ ಲಿಪ್ಸ್ಟಿಕ್. ಈಗ ನೋಡಿ, ಇದನ್ನ ವೆಟ್ ವೈಪ್ಸ್ ಅಲ್ಲೇ ನಾನು ವೈಪ್ ಮಾಡ್ತಾ ಇದ್ದೀನಿ. ಇನ್ನ ನೆಕ್ಸ್ಟ್ ನಾನು ಸ್ವಿಸ್ ಬ್ಯೂಟಿದು ಪ್ಯಾಲೆಟ್ ಹೇಳಿದ್ದೆ ಅಲ್ವಾ, ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ. ಒಂದು 350 ರೇಂಜ್ ಅನ್ಸುತ್ತೆ ಅಷ್ಟೇ ಇದು. ನಾನು ಮರ್ತೋಗಿದ್ದೀನಿ, 400 ಒಳಗೆ ಒಂದು 350 ರೇಂಜ್ ಅಷ್ಟೇ ಇದು. ಇನ್ನು ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಪ್ಯಾಲೆಟ್, ಇದನ್ನು ಕೂಡ ಚೆಕ್ ಮಾಡಿಬಿಡೋಣ. ಇದು ಅಷ್ಟೇ ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲೆಲ್ಲ ತೋರಿಸಿದೀನಿ ನಿಮ್ಗೆ. ಈಗ ಯಾವ್ದಾದ್ರು ಒಂದು ಕಲರ್ನ ತಗೊಳ್ಳೋಣ. ಈ ಒಂದು ಕಲರ್ ತಗೊಳ್ತಾ ಇದ್ದೀನಿ. ಜಸ್ಟ್ ಇದು ಅಪ್ಲಿಕೇಶನ್ ತುಂಬಾ ಈಸಿ ಇದೆ, ಬಟ್ ಡ್ರೈ ಆಗ್ಬಿಡ್ಬೇಕು. ಡ್ರೈ ಆಗಿಲ್ಲ ಅಂದ್ರೆ ಟ್ರಾನ್ಸ್ಫರ್ ಆಗ್ಬಿಡತ್ತೆ. ಸ್ವಲ್ಪ ಲಿಪ್ಸ್ಟಿಕ್ ಅಲ್ಲೇನೆ ಇಡೀ ಲಿಪ್ ಕವರ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬೆಣ್ಣೆ ತರ ಬ್ಲೆಂಡ್ ಆಗುತ್ತೆ ಇದು.
ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ಲಿಪ್ ಪ್ಯಾಲೆಟ್ ಬೇಕು ಅಂತಂದ್ರೆ ಇದು ನೀವು ತಗೊಳ್ಬಹುದು. ಇದು ಕೂಡ ಅಷ್ಟೇ ಡ್ರೈ ಆಗೋದಕ್ಕೆ ಬಿಡೋಣ. ನೋಡೋಣ, ಇದು ಕೂಡ ಟ್ರಾನ್ಸ್ಫರ್ ಪ್ರೂಫ್ ಟೆಸ್ಟ್ ಮಾಡೋಣ. ಬೇಗ ಡ್ರೈ ಆಗಲಿ ಅಂತ ನಾನು ಫ್ಯಾನ್ ಯೂಸ್ ಮಾಡ್ತಿದ್ದೀನಿ. ಮತ್ತೆ ನಿಮ್ಗೆ ಇವತ್ತು ಯಾವ ಲಿಪ್ಸ್ಟಿಕ್ ಇಷ್ಟ ಆಯ್ತು, ಯಾವ್ದು ನೀವು ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ನನ್ ಕಮೆಂಟ್ ಮೂಲಕ ತಿಳಿಸಿ. ನಾನು ಆಲ್ಮೋಸ್ಟ್ ನಾನು ಯೂಸ್ ಮಾಡೋ ಅಂಥದ್ದು ನನ್ನ ಪರ್ಸನಲ್ ಯೂಸ್ಗೆ ತಗೊಳ್ಳೋ ಅಂಥದ್ದು, ಮತ್ತೆ ನಾನು ನನ್ನ ಕ್ಲೈಂಟ್ಗೆ ಯೂಸ್ ಮಾಡುವಂಥದ್ದನ್ನು ಮಾತ್ರನೇ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಆಕ್ಚುಲಿ ನೀವು ಇವಾಗ ಒಂದು ಪ್ರಾಡಕ್ಟ್ ತಗೋಬೇಕು ಅಂತಂದ್ರೆ ಒಂದು ಇದು ನೀವು ನೈಕಾನೇ ಓಪನ್ ಮಾಡಿ, ಪರ್ಪಲ್ಲೇ ಓಪನ್ ಮಾಡಿ, ಬೇಜಾನ್ ಇರುತ್ತೆ, ನಿಮ್ಗೆ ಯಾವ್ದು ತಗೊಳ್ಬೇಕು ಅಂತಾನೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹಂಗೆ ನಾವು ಎಷ್ಟೊಂದು ಪ್ರಾಡಕ್ಟ್ ನ ತಗೊಂಡು ಮೋಸ ಕೂಡ ಆಗಿರತ್ತೆ. ಅಂತ ಅಂದ್ರೆ ನಮ್ಗೆ ಅದು ಇಷ್ಟ ಆಗಿರಲ್ಲ, ಅದು ರಿಟರ್ನ್ ಕೂಡ ಹಾಕಕ್ಕಾಗಲ್ಲ, ಆ ರೀತಿ ಕೂಡ ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನ್ ತಗೊಂಡು ನನಗೂ ಎಷ್ಟೊಂದ್ ನಂಗೆ ಆಗಿದೆ. ಸೊ ಆ ತರ ಪ್ರಾಡಕ್ಟ್ ನ ನಾನು ನಿಮ್ಗೆ ಸಜೆಸ್ಟ್ ಮಾಡೋದಿಲ್ಲ. ಮತ್ತೆ ಇದು ಯಾವ್ದು ಕೂಡ ಇದು ನನಗೆ ಸ್ಪಾನ್ಸರ್ ಆಗಿ ಬಂದಿರೋದಲ್ಲ, ಇದೆಲ್ಲ ನಾನ್ ನನಗೆ ಅಂತ ತಗೊಂಡಿರೋದು. ಇದು ಯಾವ್ದು ಕೂಡ ಅಂದ್ರೆ ನನ್ಗೊಬ್ರು ಕಮೆಂಟ್ ಹಾಕಿದ್ರು ಲಾಸ್ಟ್ ಟೈಮ್, ನಿಮ್ಗೆ ಇದೇನಿದೆ ಸ್ಪಾನ್ಸರ್ ವಿಡಿಯೋನಾ ಹೆಂಗೆ ಏನು ಅಂತ. ಇಲ್ಲ, ಇದು ಯಾವ್ದೋ ಸ್ಪಾನ್ಸರ್ ವಿಡಿಯೋ ಅಲ್ಲ. ಅಕಸ್ಮಾತ್ ನಂಗೆ ಸ್ಪಾನ್ಸರ್ ವಿಡಿಯೋ ಬಂದ್ರು ಕೂಡ ನಾನು ಅದು ವರ್ಕ್ ಆಗಿಲ್ಲ ಅಂತಂದ್ರೆ ಅದನ್ನ ನಾನು ನಿಮ್ಗೆ ಹೇಳೋದೇ ಇಲ್ಲ. ಅದು ವರ್ಕ್ ಆದ್ರೆ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಯಾವುದೇ ರೀತಿ ಕೊಲಾಬ್ರೇಷನ್ಸ್ ಆಗಿರ್ಬೋದು, ಪ್ರಮೋಷನ್ ವಿಡಿಯೋ ಆಗಿರ್ಬೋದು, ಯಾವುದು ಅಲ್ಲ. ಇದು ನನಗೆ ತಗೊಂಡು ನನಗೆ ಇಷ್ಟ ಆಗಿ ನಾನು ನನ್ನ ಬ್ರೈಡ್ಸ್ಗೆ ಮತ್ತೆ ನನ್ನ ಸೆಲ್ಫ್ ಯೂಸ್ಗೆ ತಗೊಂಡಿರುವಂತ ಪ್ರಾಡಕ್ಟ್ಸ್. ಆಕ್ಚುಲಿ ನಾನು ಪ್ರಾಡಕ್ಟ್ಸ್ ಏನ್ ಜಾಸ್ತಿ ಬೈ ಮಾಡ್ತೀನಿ ಅಂತಂದ್ರೆ, ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಹೊಸ ಹೊಸ ಪ್ರಾಡಕ್ಟ್ಸ್ ಕೂಡ ಬೇಕು, ಮತ್ತೆ ಹೊಸದಾಗಿ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಬೈ ಮಾಡ್ತಾನೆ ಇರ್ತೀನಿ. ಸೊ ಅದು ಯಾವ್ದು ಇವಾಗ ನಾನು ನನಗೊಬ್ಳಿಗೆ ಅಂತಂದ್ರೆ ನಂಗೆ ಒಂದ್ ಲಿಪ್ಸ್ಟಿಕ್ ಎಷ್ಟೊಂದ್ ದಿನ ಬರುತ್ತೆ, ನಾನು ಬೇರೆ ತಗೊಳ್ಳೋದೇ ಇಲ್ಲ. ಬಟ್ ನನಗೆ ನನ್ನ ಕ್ಲೈಂಟ್ಸ್ಗೂ ಯೂಸ್ ಮಾಡೋದ್ರಿಂದ ನಾನು ಬೇರೆ ಬೇರೆ ಪ್ರಾಡಕ್ಟ್ಸ್ ನ ನಾನು ಒಂದ್ಸರಿ ತಗೊಂಡಿದ್ದನ್ನ ಮತ್ತೆ ರಿಪೀಟ್ ಮಾಡಲ್ಲ, ನೆಕ್ಸ್ಟ್ ಯಾವ್ದು ಬೆಸ್ಟ್ ಇದೆ ಅಂತ ಸರ್ಚ್ ಮಾಡ್ತಿರ್ತೀನಿ. ಓಕೆ, ಈಗ ಡ್ರೈ ಆಗಿರತ್ತೆ. ಈಗ ಚೆಕ್ ಮಾಡೋಣ, ಡ್ರೈ ಆಗಿದೆಯಾ ನೋಡೋಣ. ಇನ್ ಸ್ವಲ್ಪ ಡ್ರೈ ಆಗ್ಬೇಕು ಅನ್ಸುತ್ತೆ. ಓಕೆ, ನೋಡೋಣ. ನೋಡಿ, ಇದು ಕೂಡ ಟ್ರಾನ್ಸ್ಫರ್ ಪ್ರೂಫ್. ನೀಟಾಗಿ ಡ್ರೈ ಆದ್ರೆ ಇದು ಕೂಡ ಟ್ರಾನ್ಸ್ಫರ್ ಆಗಲ್ಲ. ನೋಡಿ, ಇದು ಕೂಡ ಅಷ್ಟೇ. ಇವತ್ತು ನಾನು ತೋರಿಸಿರುವಂತ ಲಿಪ್ಸ್ಟಿಕ್ ಪ್ಯಾಲೆಟ್ ಕೂಡ ತೋರಿಸಿದೀನಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ. ಇದೆಲ್ಲಾನು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರುವಂತ ಲಿಪ್ಸ್ಟಿಕ್. ಇನ್ನು ಇವತ್ತು ನಾನು ನೋಡಿ, ನಾನೇನ್ ಮೇಕಪ್ ಏನು ಹಾಕೊಂಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ. ಲಿಪ್ಸ್ಟಿಕ್ ಹಾಕೊಂಡ್ಬಿಟ್ರೆ ಸಾಕು ನಮಗೆ ಸಿಂಪಲ್ ಆಗಿ ಹೊರಗಡೆ ಹೋಗೋದಿಕ್ಕೆ ಅಂತ ಹೇಳದ್ನಲ್ವಾ. ಸೊ ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಯಾವ ಲಿಪ್ಸ್ಟಿಕ್ ತಗೊಳ್ಬೇಕು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ತಂಗಿನೇ ಆಕ್ಚುಲಿ ಅವಳಿಗೆ ನಾಲೆಡ್ಜ್ ಇಲ್ಲ. ಅವಳ ಹಸ್ಬೆಂಡ್ ಜೊತೆ ಒಂದು ಯಾವ್ದೋ ಮಾಲ್ಗೆ ಹೋಗಿದ್ದಾಳೆ, ಅಲ್ಲಿ ಒಂದು ಲಿಪ್ಸ್ಟಿಕ್ ತಗೊಂಡಿದ್ದಾಳೆ. ಬಟ್ ಅದು ಎಷ್ಟು ಪ್ರೈಸ್ ಅಂತಾನೆ ಗೊತ್ತಿಲ್ಲ. ಯಾವ್ದೋ ಕಾಸ್ಟ್ಲಿ ಲಿಪ್ಸ್ಟಿಕ್ ತಗೊಂಡ್ಬಿಟ್ಟು ಬಂದಿದ್ದಾಳೆ. ಆಕ್ಚುಲಿ ಆಮೇಲೆ ನಾನ್ ಹೇಳಿದ್ಮೇಲೆ 4800 rupees ಕೊಟ್ಟು ಒಂದು ಲಿಪ್ಸ್ಟಿಕ್ ತಗೊಂಡ್ ಬಂದಿದ್ದಾಳೆ. ಬಟ್ ನಾನು ಅಲ್ಲ ಕಡೆ, ನಿಮ್ಗೆ ಅಷ್ಟು ಪ್ರೈಸ್ ಏನಕ್ಕೆ ಇಟ್ಟೆ ನೀನು, ಆ ರೀತಿ ಟ್ರಾನ್ಸ್ಫರ್ ಪ್ರೂಫ್ ಇರುವಂತ ಲಿಪ್ಸ್ಟಿಕ್ 105 ರೂಪಾಯಿಂದನೂ ನಾನು ಹೇಳ್ತೀನಿ, ನನ್ ಕೇಳಿದ್ರೆ ಆಗ್ತೀರಿ. ಮತ್ತೆ ನನ್ನ ತಂಗಿನೇ ಆ ರೀತಿ ಗೊತ್ತಿಲ್ಲದೆ ಅಷ್ಟೊಂದು ದುಡ್ಡು ಇಟ್ಟಿದ್ದಾಳೆ ಆಕ್ಚುಲಿ. ಸೊ ನೀವು ಕೂಡ ಅದೇ ರೀತಿ ಆಗ್ಬಾರ್ದು ನಿಮ್ಗೂ ಕೂಡ ಅಂತ ನಾನು ಅದಕ್ಕೆ ಲಿಪ್ಸ್ಟಿಕ್ ಒಂದು ವಿಡಿಯೋ ಮಾಡ್ಬೇಕು ಅಂತ ನನ್ನ ಮೈಂಡಿಗೆ ಬಂತು. ಸೊ ನೋಡಿ, ನೀವು ಬಜೆಟ್ ಫ್ರೆಂಡ್ಲಿಯಲ್ಲಿ ಆರಾಮ್ಸೆ ಟ್ರಾನ್ಸ್ಫರ್ ಪ್ರೂಫ್ ಮತ್ತೆ ಲಾಂಗ್ ಲಾಸ್ಟಿಂಗ್ ಇರುವಂತ ಲಿಪ್ಸ್ಟಿಕ್ಸ್ ನ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ, ಇನ್ನು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ನಿಮ್ಗೆ ಯಾವ ಲಿಪ್ಸ್ಟಿಕ್ ಇಷ್ಟ ಆಯ್ತು, ಯಾವ ಬ್ರ್ಯಾಂಡ್ ನೀವು ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಿಮ್ ಸಪೋರ್ಟ್ ನನ್ಗೆ ಇದೇ ರೀತಿ ಇರ್ಲಿ ಅಂತ ನಾನು ಕೇಳ್ಕೊಂತಿದ್ದೀನಿ. ಇನ್ನು ನಿಮ್ಗೆ ಹೆಚ್ಚೆಚ್ಚು ಯೂಸ್ಫುಲ್ ಆಗುವಂತ ವಿಡಿಯೋಸ್ನ ನಾನು ಮಾಡೋದಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತೀನಿ. ನಿಮ್ಗೆ ನೆಕ್ಸ್ಟ್ ಯಾವ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇನ್ನು ನಿಮ್ಗೆ ಇವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಲ್ವಾ, ನೆಕ್ಸ್ಟ್ ನನ್ಗೆ ಈ ವಿಡಿಯೋ ಬೇಕು, ನನ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ನಿಮ್ ಮೈಂಡ್ ಅಲ್ಲಿ ಇದ್ರೆ ಅದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ನಾನು ಆ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.